ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದೇಶ ಆಯಿತು, ದೇಶದಲ್ಲೂ ಕೂಡ ತೀವ್ರಗೊಳ್ಳುತ್ತೆ ಈ ಜೆನ್ಸಿ ಹೋರಾಟ ಅನ್ನೋದೊಂದು ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಣಿಯಾದ ಜೆನ್ಸಿ ಪಡೆ. ಉದ್ಯೋಗಾಕಾಂಕ್ಷಿಗಳಿಂದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಯಾರಿ. ಜೆನ್ಸಿ ಹೋರಾಟವನ್ನೇ ಅಸ್ತ್ರವನ್ನಾಗಿಸಿಕೊಳ್ಳೋದಕ್ಕೆ ಹೊರಟಿರುವಂಥದ್ದು ಬಿಜೆಪಿ. ರಾಜ್ಯ ಸರ್ಕಾರದ ವಿರುದ್ಧ ಜೆನ್ಸಿ ಹೋರಾಟಕ್ಕೆ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದೆ. ಅಂಬೇಡ್ಕರ್ ಜಯಂತಿ ಎಂದೇ ಸರ್ಕಾರದ ವಿರುದ್ಧ ಹೋರಾಟ. ಭೀಮಾ ನಡಿಗೆ ಹೆಸರಿನಲ್ಲಿ ಬೇಡಿಕೆ ಈಡೇರಿಕೆಗೆ ಮುಂದಾಗ್ತಾ ಇರುವಂಥದ್ದು ಯುವಕರು. ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ, ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಕೈ ಜೋಡಿಸಿದ ಬಿಜೆಪಿ. ಹುಬ್ಬಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಏನೇನು ತಯಾರಿ ಆಗಬೇಕು ಆ ತಯಾರಿಗಳಾಗಿದೆ. ಉದ್ಯೋಗ ನೀಡೋವರೆಗೂ ಹೋರಾಟವನ್ನ ಜಾರಿಯಲ್ಲಿಡೋದಕ್ಕೆ ನಿರ್ಧರಿಸಲಾಗಿದೆ. ಈ ಹಿಂದೆ ಒಂದು ದೊಡ್ಡ ಹೋರಾಟ ಮಾಡಿದ್ರು ನೋಡಿ, ಅದನ್ನು ಹಾಗೆ ಮೇಂಟೈನ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇರೋದು. ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿರ್ಬೋದು, ಜೆನ್ಸಿ, ಈಗಿನ ಜನ್ರೇಷನ್ ಅವರು ಜೆನ್ಸಿ. ಸೊ ಬೇರೆ ಬೇರೆ ಕಡೆಯಲ್ಲೆಲ್ಲ ಜೆನ್ಸಿ ಹೋರಾಟ ಬಹಳ ಎಫೆಕ್ಟಿವ್ ಆಗಿ ನಡೀತಾ ಇದೆ. ಈ 2000 ಈಚೆ ಕಿಡ್ಗಳೆಲ್ಲ ಜೆನ್ಸಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಈ ಜೆನ್ಸಿ ಯಾಕೆ ಹೋರಾಟ ಮಾಡ್ತಾ ಇರೋದು ಅಂತಂದರೆ ಫ್ಯೂಚರ್ ಭಯಕ್ಕೆ. ಅಂದರೆ ನಮಗೆ ಉದ್ಯೋಗ ವಿಚಾರ ಆಗಿರ್ಬೋದು, ಮುಂದಿನ ಫ್ಯೂಚರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬೇರೆ ಬೇರೆ ದೇಶಗಳಲ್ಲೆಲ್ಲ ಆಗ್ತಾ ಇದೆ. ನಮ್ಮಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲೇ ಈ ಥರದೊಂದು ಹೋರಾಟವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ಇದಕ್ಕೆ ಬಿಜೆಪಿ ಸಪೋರ್ಟ್ ಕೂಡ ಮಾಡ್ತಾ ಇರೋದ್ರಿಂದ ಇದು ಮತ್ತಷ್ಟು ಪರಿಣಾಮಕಾರಿಯಾದಂಥ ಹೋರಾಟ ಆಗಬಹುದಾದ ಸಾಧ್ಯತೆಗಳು ಇದೆ. ಇದು ರಾಜ್ಯ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ತಲೆನೋವಾಗತ್ತೆ, ಇದರಿಂದ ಪಾರಾಗೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡತ್ತೆ ಪ್ರಶ್ನೆ ಇದೆ. ಹೌದು, ಇತ್ತೀಚೆಗೆ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇರುವಂಥದ್ದು ಜೆನ್ಸಿಗಳಿಗೆ. ಓದೋದು ಬೇರೆ, ನೀವು ಯಾರನ್ನು ಬೇಕಾದರೂ ಕೇಳಿ, ಇವಾಗ 96%, 95, 80 ಎಬೋನೆ ಎಲ್ಲ ಹೇಳೋದು, 70ನೇ ಕಮ್ಮಿ ಅನ್ನೋ ಲೆಕ್ಕಾಚಾರ. ಬಟ್ ನಿಮಗೆ ಉದ್ಯೋಗ ಅಂತ ಬಂದಾಗ, ಅಥವಾ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂತೀವಿ ಅಂತ ಬಂದಾಗ ಬಹಳ ಅಂದರೆ ಬಹಳ ಅನ್ಯಾಯ ಆಗ್ತಾ ಇದೆ ಅಂತ. ಹಾಗಾಗಿ ಒಂದು ಹೋರಾಟದ ರೂಪುರೇಷೆಗಳು ಆಗ್ತಾ ಇದೆ. ಇದಕ್ಕೆ ಬಿಜೆಪಿ ಬೇರೆ ಸಪೋರ್ಟ್ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಆಗತ್ತೆ, ಯೂತ್ಸ್ ಹೋರಾಟವನ್ನು ಮಾಡ್ತಾರೆ ಅಂತಂದರೆ ಅದು ಬಹಳ ಎಫೆಕ್ಟಿವ್ ಆಗಿ ಬರುತ್ತೆ ಅನ್ನೋದೊಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯೂತ್ಸನ್ನು ತಮ್ಮ ತಮ್ಮ ಪಕ್ಷಕ್ಕೆ ಸೆಳ್ಕೊಳ್ಳೋದಕ್ಕೆ ಎಲ್ಲ ಪಕ್ಷಗಳು ಕೂಡ ತಯಾರಿ ಮಾಡ್ಕೊಳ್ಳುತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಈಗಾಗಲೇ ನಾವು ಜೆನ್ಸಿ ಹೋರಾಟ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಎಷ್ಟು ಬದಲಾವಣೆಗಳಾಗಿದೆ ಬೇರೆ ಬೇರೆ ಕಡೆಯಲ್ಲಿ ಅಂತ ಗಮನಿಸ್ತಾ ಇದ್ವಿ. ಬಟ್ ಜೆನ್ಸಿ ಹೋರಾಟ ನಮ್ಮ ದೇಶದ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ ಅನ್ನುವಂಥ ವಿಚಾರ, ಅದಕ್ಕೆ ಬಿಜೆಪಿ ಸಪೋರ್ಟ್ ಬೇರೆ ಇದೆ ಅಂತ ಏನೇನು ಪ್ಲಾನ್ ಆಗ್ತಾ ಇದೆ ಅಂತ ರಾಕೇಶ್? ನೀತಿ, ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಬಾರಿ ಬಿಜೆಪಿ ತನ್ನ ಹೋರಾಟದ ಭಾಗವಾಗಿ ಹೊಸ ತಲೆಮಾರಿನ ಜೆನ್ಸಿ ಪೀಳಿಗೆ ಹುಡುಗರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದೆ. ಅಂದರೆ ರಾಜ್ಯ ಸರ್ಕಾರ ಇದುವರೆಗೂ ಘೋಷಣೆ ಮಾಡಿದಂತಹ ಉದ್ಯೋಗದ ಅವಕಾಶವನ್ನು, ಉದ್ಯೋಗ ಸೃಷ್ಟಿಯ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆಯನ್ನು ಕೊಡದೇ ಇರುವುದು, ಉದ್ಯೋಗ ಸೃಷ್ಟಿಯನ್ನು ಮಾಡದೇ ಇರುವ ವಿಚಾರದ ಬಗ್ಗೆ ಉದ್ಯೋಗ ಆಸಕ್ತರು ಮತ್ತು ನಿರುದ್ಯೋಗಿಗಳು ಹೋರಾಟವನ್ನು ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿಯ ದಿನದಂದು ಈ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಸಂವಿಧಾನದ ದಿನದ ದಿನ ತಮಗೆ ಅಗತ್ಯವಿರುವಂತಹ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಉದ್ಯೋಗವನ್ನು ಕೊಡಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇರುವುದಕ್ಕೆ ಈ ಪ್ರಯತ್ನವನ್ನು ಮಾಡುವುದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಜೆನ್ಸಿ ಪೀಳಿಗೆ ಹೋರಾಟಗಳನ್ನು ರಾಜ್ಯದಲ್ಲಿ ಇದು 2ನೇ ಹಂತದಲ್ಲಿ ನಡೀತಿರುವಂಥ ಹೋರಾಟ. ಇದಕ್ಕೂ ಮೊದಲು ಧಾರವಾಡದಲ್ಲಿ ಹಿಂದೊಮ್ಮೆ ಬಿಜೆಪಿ ಸಪೋರ್ಟ್ನಲ್ಲೇ ಒಂದು ಹೋರಾಟ ಧಾರವಾಡದಲ್ಲಿ ನಡೆದಿತ್ತು. ಈಗ ಅದೇ ರೀತಿಯಾದಂಥ ಹೋರಾಟ ಹುಬ್ಬಳ್ಳಿಯಲ್ಲಿ ಆರಂಭ ಆಗಲಿಕ್ಕೆ ಪ್ಲಾನನ್ನು ಮಾಡಲಾಗ್ತಾ ಇದೆ. ಏಪ್ರಿಲ್ 14ರಂದು ಈ ಹೋರಾಟ ನಡೆಯುವಂಥ ಸಾಧ್ಯತೆ ಇದೆ. ಸಂವಿಧಾನದ ಪೀಠಿಕೆ ಮತ್ತು ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಹಕ್ಕುಗೋಸ್ಕರ ತಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಉದ್ಯೋಗಾಕಾಂಕ್ಷಿಗಳು ಹೇಳಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಸೇರುವಂತಹ ಯುವ ಪ್ರತಿಭೆಗಳು ಸರ್ಕಾರದ ವಿರುದ್ಧ ಈ ಹೋರಾಟವನ್ನು ಮತ್ತು ಬೇಡಿಕೆಯನ್ನು ಮಂಡಿಸುವಂಥ ಪ್ರಯತ್ನವನ್ನು ಮಾಡಲಿದ್ದಾರೆ. ಇದನ್ನು ಬಿಜೆಪಿ ತನ್ನ ಹೋರಾಟದ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ರಾಷ್ಟ್ರ ಮತ್ತು ಅಂದರೆ ನಮ್ಮ ರಾಷ್ಟ್ರವನ್ನು ಹೊರತುಪಡಿಸಿ ಜಗತ್ತಿನ ವಿವಿಧೆಡೆ ಜೆನ್ಸಿ ಹೋರಾಟ ಯಾವ ರೀತಿಯಾಗಿ ನಡೆದಿತ್ತು ಅನ್ನೋದಕ್ಕೆ ನಮ್ಮ ಮುಂದೆ ಸಾಕಷ್ಟು ನಿದರ್ಶನಗಳಿವೆ. ನಮ್ಮ ರಾಜ್ಯದಲ್ಲಿ ಆರಂಭವಾಗ್ತಿರುವ 2ನೇ ಚರಣದ ಈ ಹೋರಾಟ ಅದೇ ಮಾದರಿ ಹೋರಾಟ ಆಗಬಹುದೋ, ರಾಜ್ಯದ ರಾಜಕೀಯ ವಲಯವನ್ನೇ ಅಥವಾ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವ ಹೋರಾಟ ಆಗಬಹುದೋ, ಅಥವಾ ನಿಜವಾಗಿಯೂ ಯುವಶಕ್ತಿ
ತಮ್ಮ ಬೇಡಿಕೆ ಮತ್ತು ಹಕ್ಕನ್ನು ಪಡೆಯೋದಕ್ಕೋಸ್ಕರ ಯಾವ ಹಂತಕ್ಕೆ ತಲುಪ್ತಾರೆ ಅನ್ನೋದಕ್ಕೆ ನಿದರ್ಶನವಾಗುವಂಥ ಒಂದು ಪ್ರತಿಭಟನೆಯಾಗಿ ಇದು ದಾಖಲಾಗುತ್ತೋ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗುತ್ತೆ. ಸದ್ಯಕ್ಕೆ BJP ತನ್ನ ಹೋರಾಟದ ಭಾಗವಾಗಿ ಯುವ ಸಮುದಾಯವನ್ನು ತನ್ನತ್ತ ಸೆಳೆದುಕೊಳ್ಳುವ ಯೋಚನೆಯ ಭಾಗವಾಗಿ ಈಗ ಅವರಿಗೆ ಸಪೋರ್ಟನ್ನು ಮಾಡ್ತಾ ಇದೆ. ಸರ್ಕಾರ ಘೋಷಣೆ ಮಾಡಿದಂತಹ ಉದ್ಯೋಗ ಅವಕಾಶಗಳು ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಶೀಘ್ರವಾಗಿ ತ್ವರಿತವಾಗಿ ತಾವು ಕಾರ್ಯಪ್ರವೃತ್ತವನ್ನು ಮಾಡಿಕೊಳ್ಳಬೇಕು, ಘೋಷಣೆ ಮಾಡಿದ್ದನ್ನು ಒದಗಿಸಿಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಹೇರುವುದಕ್ಕೆ ಪ್ಲಾನನ್ನು ಮಾಡಿಕೊಂಡಿದೆ. ಅದರ ಭಾಗವಾಗಿ BJPಯು ಕೂಡ ಹಕ್ಕೊತ್ತಾಯದ ಭಾಗವಾಗಿ ತಾವು ಕೂಡ ಅವರ ಜೊತೆಯನ್ನು ಸೇರಿಕೊಂಡು ಇದನ್ನು ಮತ್ತಷ್ಟು ರಾಜ್ಯವ್ಯಾಪಿ ಅದನ್ನು ಪಸರಿಸುವಂತೆ ಮಾಡಿ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಫಲಪ್ರದವಾಗಿಸುವಂತಹ ಹೋರಾಟದ ಭಾಗವಾಗುವುದಕ್ಕೆ ಚಿಂತನೆಯನ್ನು ಮಾಡಿಕೊಂಡಿದೆ. ಈ 2-3 ದಿನಗಳ ಒಳಗೆ ಇದರ ಸ್ಪಷ್ಟ ಚಿತ್ರಣ ಸಿಗಲಿದೆ. ಅದಾದ ಬಳಿಕ ಹೋರಾಟ ಎಲ್ಲಿ ಮತ್ತು ಹೇಗೆ ಅನ್ನೋದರ ಬಗ್ಗೆ ಅದರ ನೀಲಿನಕ್ಷೆಯ ಮೇಲೆ ಕಾರ್ಯಯೋಜನೆಯನ್ನು ಹಮ್ಮಿಕೊಳ್ಳೋದಕ್ಕೆ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ ಮಿತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.